ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸುಮಾರು ಒಂದು 4 ಗಂಟೆ ಆಗಿತ್ತು ಟೈಮು. ಆವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಮನೇಲಿ ಕೆಲಸ ಎಲ್ಲ ಮುಗಿಸಿ ಊಟ ಮಾಡಿಕೊಂಡು ಮೊಬೈಲ್ ಶಾಪ್ಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ನಾನು ಮೈದ ಮೊಬೈಲ್ ತೊಗೊಳ್ತೀನಿ ಅಂತ ಹೇಳಿದ್ರು. ಅವ್ರ ಪೇಮೆಂಟ್ ಆಗಿತ್ತು, ಹಂಗಾಗಿ ನೋಡೋಣ, ನೋಡ್ಕೊಬರೋಣ, ಯಾವುದು ಚೆನ್ನಾಗಿರುತ್ತೋ ಅದು ನೋಡಿ ತೊಗೊಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಹೋಗಬೇಕಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡೆ. ನಮ್ಮನೆಯವ್ರು ನಮ್ಮ ಪಾಪನ ರೇಗಿಸ್ತಾಯಿದ್ರು, ಹಂಗಾಗಿ ಅವನು ಮೂತಿ ಉದಿಸ್ಕೊಂಡು ಕೂತ್ಕೊಂಡಿದ್ದಾನೆ. ಇನ್ನು ಹೋಗ್ಬೇಕಾದ್ರೆ ಹಂಗೆ ಒಂದು ಫೋಟೋ ತಗೊಳ್ತೀನಿ, ಒಂದು ಫೋಸ್ ಕೊಡು ಅಂತ ಅಂದೆ. ಅವ್ರು ಅದಕ್ಕೆ ಬೇಡ, ನಾನು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಚೆನ್ನಾಗೇ ಕಾಣಿಸ್ತಾ ಇದೆಯಾ, ಒಂದು ಫೋಸ್ ಕೊಡು ಅಂತ ಹೇಳ್ತಿದ್ದೆ. ಇನ್ನು ನಾವು ಫ್ರಿಜ್ಜು, ಟಿ ವಿ, ವಾಷಿಂಗ್ ಮಿಷಿನು ಮತ್ತು ಐರನ್ ಬಾಕ್ಸು, ಸೌಂಡ್ ಬಾಕ್ಸು ಎಲ್ಲ ತೊಗೊಂಡಿರೋದು ಒಂದೇ ಇದರಲ್ಲೇ, ಶಾಪಲ್ಲೇ. ಸೊ ಅಲ್ಲೇ ಮೊಬೈಲೆಲ್ಲ ಸಿಗುತ್ತೆ, ಹಾಗಾಗಿ ಅಲ್ಲೇ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಿದ್ವಿ. ಸೊ ಅಲ್ಲೇ ಹೋಗಿ ನಮ್ಗೆ ಯಾವುದು ಮೊಬೈಲ್ ಇಷ್ಟ ಆಗುತ್ತೋ ಅದು ನೋಡಿಕೊಂಡು ಸೆಲೆಕ್ಟ್ ಮಾಡಿ ನಮ್ಮ ಬಜೆಟ್ಗೆ ಇಷ್ಟಿರುತ್ತೋ ಅದು ನೋಡಿ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು. ಸೊ ನಮಗೆ ಗೊತ್ತಿರೋ ಅಂಗಡಿನೇ ಪರಿಚಯದವರು ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ. ಸೊ ನಮ್ಮ ಮನೆಯವರು ರೇಗಿಸ್ತಾ ಇದ್ದಾರೆ ಅವನು ಅದಕ್ಕೆ ಬಾಲ್ ತೆಗ್ದು ಆಚೆ ಬಿಸಾಕ್ತೀನಿ ಅಂತ ಹೇಳ್ತಾ ಇದ್ದಾನೆ. ಸೊ ನಾವು ಲಾಸ್ಟ್ ಟೈಮ್ ತೊಗೊಂಡಿರೋದು ಇಲ್ಲೇ, ಅಂಬಿಕಾ ಎಲೆಕ್ಟ್ರಾನಿಕ್ಸ್ ಅಂತ ಇದೆಯಲ್ಲ, ಅದೇ ಶಾಪಲ್ಲೇ. ಸೊ ಲಕ್ಷ್ಮೀಪುರದಲ್ಲಿ ಇರೋದು ಈ ಅಂಗಡಿ. ಸೊ ನಮಗೆ ಯಾವುದು ನಮ್ಮ ಬಜೆಟ್ಟಿಗೆಲ್ಲ ಆರಾಮಾಗಿ ತೊಗೋಬೋದು, ಇಲ್ಲೇನೇ ಆಗಲಿ ಎಲೆಕ್ಟ್ರಿಕ್ ಐಟಮ್ಸು. ಸೊ ಹಂಗಾಗಿ ಹೋಗಿದ್ವಿ. ಅಲ್ಲಿಗೆ ಹೋಗಿ ಎಲ್ಲ ಮಾತಾಡಿಕೊಂಡು ಮೊಬೈಲು ಕೂಡ ಸೆಲೆಕ್ಟ್ ಮಾಡಿ ಇನ್ನೇನು ತೊಗೋಬೇಕು ಅನ್ನೋ ಅಷ್ಟರಲ್ಲಿ ಸೊ ನಾವು ಹಾಕಿದ ಅಪ್ಲಿಕೇಶನ್ ರಿಜೆಕ್ಟ್ ಆಯಿತು. ಯಾಕಂತಂದರೆ ನಾನು ಮೈದನ ಹೆಸರಲ್ಲಿ ತೊಗೋಬೇಕು ಅಂತಂದರೆ ಅವ್ರದ್ದು ಏನಾದರೂ ಲೋಕಲ್ ಪ್ರೂಫ್ ಇರಬೇಕಂತೆ. ಸೊ ಹಂಗಾಗಿ ಅವ್ರ ಲೋಕಲ್ ಪ್ರೂಫ್ ಏನೂ ಇರಲಿಲ್ಲ. ನಮ್ಮ ಹೆಸ್ರಲ್ಲಿ ತೊಗೊಳೋದಕ್ಕೆ ಇನ್ನು ಟಿ ವಿದು EMI ಇದೆ. ಸೊ ಹಂಗಾಗಿ ನಮ್ಮ ಹೆಸ್ರಲ್ಲಿ ಬರೋಲ್ಲ ಅಂತ ಹೇಳಿದ್ರು. ಲೋಕಲ್ ಪ್ರೂಫ್ ಏನಾದರೂ ಒಂದು 3 ಮಂತ್ಸಿಂದ ಇರಬೇಕು ಇಲ್ಲಿ ಬೆಂಗಳೂರಲ್ಲಿ, ಇಲ್ಲ ಅಂತಂದ್ರೆ ಆಗಲ್ಲ ಅಂತ ಅಂದರು. ಹಾಗಾಗಿ ಸರಿನಪ್ಪ ಆಯಿತು ಅಂತ ಹೇಳ್ಬಿಟ್ಟು ತುಮಕೂರಲ್ಲೇ ತೊಗೊಳೋಣ ಅಂತ ಹೇಳಿ ಎಲ್ಲ ಬೇಜಾರಾಗಿ ಮತ್ತೆ ವಾಪಸ್ ಬಂದ್ವಿ. ನಾನು ಅಲ್ಲಿ ಫೋಟೋ ಎಲ್ಲ ಮೊಬೈಲ್ಗಳು ಇಟ್ಟಿರ್ತಾರಲ್ಲ ಒಂದು ಡೆಮೋ ಥರ, ಅಲ್ಲಿ ಯಾವ ಕ್ಯಾಮ್ರಾ ಚೆನ್ನಾಗಿದೆ ಅಂತ ಎಲ್ಲ ಮೊಬೈಲಲ್ಲೂ ಚೆಕ್ ಮಾಡ್ತಾಯಿದ್ದೆ. ಸೊ ಯಾವುದು ಕ್ಲಾರಿಟಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇನ್ನು ಆ ಮೊಬೈಲ್ ಅಂತೂ ತಗೊಳ್ಳೋದಕ್ಕಾಗಲಿಲ್ವಲ್ಲ, ಹಾಗಾಗಿ ಕ್ರಿಕೆಟ್ ಆದರೂ ಆಡೋಣ ಬಂದ್ರಿ ಅಂತ ಹೇಳ್ಬಿಟ್ಟು ಇಲ್ಲಿ ಲೇಔಟ್ ಕಡೆ ಕರ್ಕೊಂಬಂದಿದ್ದಾರೆ. ನಾವಿಲ್ಲಿ ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ನಲ್ಲ ವಾಕಿಂಗ್ ಹೋಗೋದಕ್ಕೆ ಅಂತ ಬಂದಿದ್ವಲ್ಲ, ಇಲ್ಲಿ ಜಾಸ್ತಿ ಗಾಡಿಗಳೆಲ್ಲ ಏನೂ ಓಡಾಡ್ತಾ ಇಲ್ಲ. ಇನ್ನೊಂದು ಸ್ವಲ್ಪ ರೋಡು ಫುಲ್ ಫಿನಿಶ್ ಆದರೆ ಜಾಸ್ತಿ ಗಾಡಿಗಳು ಓಡಾಡೋದಕ್ಕೆ ಶುರುವಾಗುತ್ತೆ. ಸೊ ಯಾವುದೋ ಒಂದೊಂದು ಗಾಡಿಗಳು ಅಷ್ಟೇ ಓಡಾಡುತ್ತಷ್ಟೇ. ಈ ಕಡೆ ಲೋಕಲ್ಲು ಅಂದರೆ ಈ ಕಡೆ ಬಾಡಿಗೆ ಇರೋರು, ಸ್ವಂತ ಮನೆಯವರು ಅಷ್ಟೇ ಓಡಾಡೋದು, ಇನ್ಯಾರೂ ಬರೋದಿಲ್ಲ. ಎಕ್ಸ್ಟ್ರಾ ವೆಹಿಕಲ್ಸ್ ಏನೂ ಓಡಾಡೋದಿಲ್ಲ. ಈ ಮಾಮೂಲಿ ದೊಡ್ಡ ದೊಡ್ಡ ರೋಡುಗಳಲ್ಲೆಲ್ಲ ಓಡಾಡ್ತಿರುತ್ತಲ್ಲ, ಆ ಥರ ಏನು ಮೇನ್ ರೋಡ್ಗಳಲ್ಲಿ ಓಡಾಡೋ ಥರ ಏನು ಗಾಡಿಗಳು ಬರೋದಿಲ್ಲ. ಸೊ ಯಾವುದೋ ಒಂದೊಂದು ಗಾಡಿಗಳು ಬರುತ್ತೆ, ಮತ್ತು ವಾಕಿಂಗ್ ಹೋಗೋರು ಅಷ್ಟೇ ಬರೋದು. ಸೊ ಹಂಗಾಗಿ ಇಲ್ಲೇ ಆಡೋಣ ಅಂತ ಹೇಳ್ಬಿಟ್ಟು ಆಡ್ತಾಯಿದ್ದಾರೆ. ನಾನು ನೋಡ್ಕೊಂಡು ನಿಂತಿದ್ದೆ ವಿಡಿಯೋ ಮಾಡಿಕೊಂಡು. ಸೊ ಒಂದು ಅರ್ಧ ಗಂಟೆ ಏನೋ ನಮ್ಮ ಮನೆಯವ್ರು ಆಡಿದ್ರು ಅಷ್ಟೇ. ಅದಾದ್ಮೇಲೆ ಬ್ಯಾಟೆ ಮುರಿದೋಯ್ತು. ನೋಡ್ರಿ ಮನೆ ಕಡೆಗೆ ಅಪ್ಪ, ನನಗಂತೂ ನಿಜವಾಗ್ಲೂ ನಗು ತಡಿಯೋಕ್ಕಾಗ್ತಿರ್ಲಿಲ್ಲ, ಅಷ್ಟು ನಗು ಬರ್ತಾಯಿತ್ತು. ಬ್ಯಾಟ್ ಮುರಿದೋಯ್ದಿದ್ದಂಗೆ ಬಿಡು ಇನ್ನು ಆಡಲ್ಲ, ಮನೆ ಕಡೆಗೆ ಹೋಗೋದು ಅಷ್ಟೇ ಅಂತ ಅಂದ್ಕೊಂಡ್ರೆ ಮುರಿದೋಗಿರೋ ಬ್ಯಾಟಲ್ಲೇ ಆಡೋದಕ್ಕೆ ಶುರು ಮಾಡಿದ್ರು. ಸೊ ಇವ್ರು ಈಗಲೇ ಬರೋಂಗೆ ಕಾಣಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಇವರು ನಮ್ಮ ಮನೆಯವ್ರು ಆಡಿದ್ರಲ್ಲ, ಅದಕ್ಕೆ ನಾವಿಬ್ರು ಇದೇ ಬ್ಯಾಟಲ್ಲೇ ಆಡ್ತೀವಿ ಅಂತ ಹೇಳ್ಬಿಟ್ಟು ಆಡ್ತಾಯಿದ್ದಾರೆ, ಮುರಿದೋಗಿರೋ ಬ್ಯಾಟಲ್ಲೇ. ಆವಾಗಂತೂ ಫುಲ್ಲು ನಗು, ನನಗೆ ತಡಿಯೋಕ್ಕಾಗ್ತಾಯಿರಲಿಲ್ಲ, ಬ್ಯಾಟಲ್ಲಿ ಆಡೋಕ್ಕಾಗ್ತಾಯಿರಲಿಲ್ಲ, ಅವ್ರು ಬಿಡ್ತಾಯಿರಲಿಲ್ಲ. ಹಂಗಾಗಿ ಬಾಲ್ ಆಗಿರೋದು ಏನು ಆಯ್ತು. ಮುರಿದೋಗಿರೋ ಬ್ಯಾಟಲ್ಲೇ ಅಷ್ಟು ಬಾಲು ಇಷ್ಟು ಬಾಲು ಅಂತ ಕಿತ್ತಾಡ್ತಿದ್ದಾರೆ. ಇನ್ನು ಬ್ಯಾಟ್ ಚೆನ್ನಾಗಿದ್ದಾರೆ ಇನ್ನು ಹೆಂಗೆ ಆಡ್ತಿದ್ರು.
ಸೊ ಎಲ್ಲರೂ 2 ಅವರ್ ಆಡೋಣ ಅಂತ ಅಂದ್ಕೊತಾಯಿದ್ರು. 2 ಅವರಲ್ಲ, ಅರ್ಧ ಗಂಟೆನೂ ಆಡೋದಕ್ಕಾಗಲಿಲ್ಲ. ಬ್ಯಾಟ್ ಮುರಿದೋಯ್ತಿದ್ದಂಗೆ ಸುಮ್ಮನೆ ಮನೆ ಕಡೆ ಹೊರಟರು. ಇನ್ನು ಗಾಡಿ ಬೇರೆ, ಕಾರ್ ಬೇರೆ ಸರ್ವಿಸಿಗೆ ಬಿಟ್ಟಿದ್ವಿ. ಸೊ ಅಲ್ಲಿಗೆ ಬೇರೆ ಹೋಗ್ಬೇಕಿತ್ತು. ಹಂಗಾಗಿ ಸರಿ ಮನೆಗೆ ಹೋಗೋಣ ಇನ್ನು ಅಂತ ಹೇಳ್ಬಿಟ್ಟು ಮನೆಗೆ ಹೋಗಿ ಆದಮೇಲೆ ಅಲ್ಲೇ ಮನೆ ಹತ್ರನೇ ಕೆಳಗಡೆನೇ ಗಾಡಿನೇ ಇಳಿಲಿಲ್ಲ. ಶೋರೂಮ್ ಹತ್ರ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಅಲ್ಲಿ ಹೋಗಿ ಶೋರೂಮ್ ಹತ್ರ ಹೋದ್ರೆ ಗಾಡಿ ಇನ್ನೂ ಸರ್ವಿಸ್ ಪೂರ್ತಿ ಆಗಿರಲಿಲ್ಲ. ಹಾಗಾಗಿ ಮತ್ತೆ ಮನೆಗೆ ಬರಬೇಕಾದ್ರೆ ದೇವಸ್ಥಾನದ ಹತ್ರನಾದರೂ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಬಂದರೆ ದೇವಸ್ಥಾನದ ಬಾಗಿಲು ಕೂಡ ಆಗಲೇ ಮುಚ್ಚುತ್ತಾಯಿದ್ರು. 8 ಗಂಟೆನೇನೋ ಆಗಿತ್ತು ಟೈಮು. ಸೊ ಹಂಗಾಗಿ ಆಗಲೇ ಕ್ಲೋಸಿಂಗ್ ಟೈಮ್ ಅಲ್ವಾ, ಹಂಗಾಗಿ ಕ್ಲೋಸ್ ಮಾಡಿದರು. ನಾವು ಹೊರಗಡೆ ನಿಂತ್ಕೊಂಡು ಹಾಗೆ ಕೈ ಮುಕ್ಕೊಂಡು ಬಂದೆ. ನಮ್ಮ ಮನೆಯವರು ಒಳಗಡೆ ಹೋಗಿ ದೇವರಿಗೆ ಕೈ ಮುಗಿದು ಮತ್ತು ಅಲ್ಲೇ ಆಂಜನೇಯನ ದೇವಸ್ಥಾನ ಮತ್ತು ಒಳಗಡೆನೇ ಲಕ್ಷ್ಮೀ ದೇವ್ರ ದೇವಸ್ಥಾನ 2 ಇದೆ. ಸೊ ಅವೆರಡು ದೇವರಿಗೂ ಕೈ ಮುಗಿದು, ವೆಂಕಟೇಶ್ವರ ಸ್ವಾಮಿ ಕೈ ಮುಗಿದು ಅದಾದಮೇಲೆ ಪ್ರಸಾದ ಇಸ್ಕೊಂಡು ಬಂದರು. ಇನ್ನು ನಾನು ಹೊರಗಡೆನೇ ನಿಂತಿದ್ದೆ. ಇನ್ನೇನು ಕ್ಲೋಸ್ ಆಗಿದೆಯಲ್ಲ ಬಿಡು ಅಂತ ಹೇಳ್ಬಿಟ್ಟು ಒಳಗಡೆ ಏನೂ ಹೋಗಿರಲಿಲ್ಲ. ಸೊ ಅದಾದಮೇಲೆ ಬಂದಮೇಲೆ ಅಲ್ಲೇ ಪ್ರಸಾದ ಎಲ್ಲ ತಿಂದ್ಕೊಂಡು ಅದಾದಮೇಲೆ ನಮ್ಮ ಪಾಪು ನಾನು ಕಾರಲ್ಲೇ ತಿಂತೀನಿ ಅಂತ ಅಂತಿದ್ದ. ಹಂಗಾಗಿ ಸರಿ ಬಾರಪ್ಪ ಅಂತ ಹೇಳ್ಬಿಟ್ಟು ಕರ್ಕೊಂಡು ಮನೆಗೆ ಬಂದ್ವಿ. ನಾನು ಮನೆಗೆ ಬಂದು ಅಡುಗೆ ಬೇರೆ ಮಾಡಬೇಕಿತ್ತು. ಹಂಗಾಗಿ ಹೋಗೋಣ ಇನ್ನೇನು ಅಂತ ಹೇಳ್ಬಿಟ್ಟು ಬಂದ್ವಿ. ಇದು ಅಡ್ರೆಸ್ ಎಲ್ಲ ನಾನು ಒಂದು ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಬೇಕು ಅಂತ ಅಂದರೆ ಅದರ ಲಿಂಕ್ ಕೂಡ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಈ ಕಡೆ ಸುತ್ತಮುತ್ತ ಇರೋರು, ಆಟೋ ಲೇಔಟ್ ಕಡೆ ಇರೋರು ಹೋಗ್ಬಿಟ್ಟು ಬರ್ಬೋದು. ಚೆನ್ನಾಗಿದೆ ದೇವಸ್ಥಾನ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಸೊ ಈ ಕಡೆ ಬಂದಾಗೆಲ್ಲ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೇ ಬರ್ತೀವಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಮತ್ತು ನಮ್ಮ ಮನೆ ದೇವರು ಕೂಡ ವೆಂಕಟೇಶ್ವರ ಸ್ವಾಮಿ ಆಗಿರೋದ್ರಿಂದ ಈ ಕಡೆ ಬಂದಾಗ ಹೋಗ್ಬಿಟ್ಟು ಬರೋಣಪ್ಪ ದೇವಸ್ಥಾನ ಹತ್ರ ಅಂತ ಅನ್ನಿಸ್ತಾ ಇರುತ್ತೆ. ಹಂಗಾಗಿ ಹೋಗ್ಬಿಟ್ಟು ಬಂದ್ವಿ. ಇನ್ನೇನು ಶನಿವಾರ ಅಲ್ವಾ, ಹಂಗಾಗಿ ಮನೆಯಲ್ಲೂ ಪೂಜೆ ಎಲ್ಲ ಮುಗಿಸಿದ್ವಿ. ಪೂಜೆ ಮಾಡ್ಕೊಂಡೇ ಬಂದಿದ್ವಲ್ಲ, ಹಂಗಾಗಿ ಬಂದು ಕೈ ಮುಗಿದು ಅದಾದಮೇಲೆ ಮನೆ ಹತ್ರ ಬಂದ್ವಿ. ಮನೆ ಹತ್ರ ಬಂದಮೇಲೆ ಅಡುಗೆ ಎಲ್ಲ ಕೆಲಸ ಇತ್ತು. ಅಡುಗೆ ಕೆಲಸ ಎಲ್ಲ ಮುಗಿಸ್ಬೇಕಿತ್ತು. ಅಡುಗೆ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದು 8 ಗಂಟೆ ರಾತ್ರಿ ಆಗಿದ್ರು ಮನೆಗೆ ಹೋಗಿ ಟೀ ಮಾಡ್ಕೊಂಡು ಕುಡ್ದಿದ್ದೀವಿ. ಸೊ ಟೀದು ಅಷ್ಟೊಂದು ಹುಚ್ಚು. ಇನ್ನು ಅದಾದಮೇಲೆ ಸ್ವಲ್ಪ ಸಾಂಬಾರೆಲ್ಲ ಇತ್ತು. ಹಂಗಾಗಿ ಸ್ವಲ್ಪ ಮೊಸರು ಏನಾದರೂ ಮಾಡ್ಕೊಳ್ಳೋಣ ಒಗ್ಗರಣೆ ಅಂತ ಹೇಳ್ಬಿಟ್ಟು ಸಾಂಬಾರು ಜೊತೆಗೆ ಸ್ವಲ್ಪ ಮೊಸರು ಒಗ್ಗರಣೆ ಮಾಡಿಕೊಂಡು ಮತ್ತು ಸ್ವಲ್ಪ ರೈಸ್ ಮಾಡಿಕೊಂಡು ಎಲ್ರಿಗೂ ಆಮ್ಲೆಟ್ ಮಾಡಿಕೊಟ್ಟಿದ್ದೆ ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು. ಸೊ ಅಂಗಡಿಗೆ ಹೋಗಿದ್ದಾಗ ಹಂಗೇ ಹಾಲ್ಕೋವ ನೋಡಿ ತೊಗೋಬೇಕು ಅಂತ ಅನ್ನಿಸ್ತು. ಹಂಗಾಗಿ ತೊಗೊಂಡು ತಿಂದ್ಕೊಂಡು ಬಂದು ಮನೆಗೆ ಬಂದು ಟೀ ಮಾಡ್ಕೊಂಡು ಕುಡಿದು ಊಟ ಕೂಡ ಮುಗಿಸಿ ಅದಾದಮೇಲೆ ಸುಮ್ಮನೆ ಹಂಗೆ ವಿಡಿಯೋ ಮಾಡ್ತಾಯಿದ್ದೆ. ಅವ್ನು ರೇಗಿಸ್ಕೊಂಡು ಉದ್ದ ಶರ್ಟ್ ಹಾಕ್ಕೊಂಡಿದ್ದ. ಹಂಗಾಗಿ ಅವನು ಉದ್ದ ಶರ್ಟೇ ಹಾಕೊಳ್ಳೋದಿಲ್ಲ. ಹಂಗಾಗಿ ರೇಗಿಸ್ತಾಯಿದ್ದೆ. ಸೊ ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಇವರು RCB ಮ್ಯಾಚ್ ನೋಡ್ತಾಯಿದ್ರು. ನಾವು ಮಲ್ಕೊಂಡ್ವಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಅವರು ಕೂಡ ವಿಡಿಯೋ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ. ಥ್ಯಾಂಕ್ ಯು.